ನಮಸ್ತೆ ಎಲ್ಲರಿಗೂ, ಆಲ್ ಇಸ್ ವೆಲ್ 09 ಯೂಟ್ಯೂಬ್ ಚಾನಲ್ಗೆ ಇವತ್ತೊಂದು ತುಂಬ ಈಸಿ ಮೆಥಡಲ್ಲಿ ಕರ್ಜಿಕಾಯಿ ಗರಿ ಕರ್ಜಿಕಾಯಿ ಮಾಡೋದು ಹೇಗಿದೆ ತೋರಿಸ್ಕೊಡ್ತಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡುವ. ಮೊದಲನೇದಾಗಿ 1 ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾರು ಸ್ಕಿಪ್ ಮಾತ್ರ ಮಾಡೋಕೆ ಹೋಗಬೇಡಿ. ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾವು ಹಾಕೋ ವಿಡಿಯೋಗಳೆಲ್ಲ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಮೊಬೈಲ್ಗೆ. ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿ, ಒಂದು ಲೈಕ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಇದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಏಕ್ದಮ್ ಒಟ್ಟಿಗೆ ನೀರು ಹಾಕಕ್ಕೆ ಹೋಗಬೇಡಿ, ತೆಳ್ಳಾಗ್ಬಿಡುತ್ತೆ. ಹೊಸದಾಗಿ ಮಾಡಬೇಕು ಅನ್ನೋರು ಕೂಡ ಅಷ್ಟೇ ಈಸಿಯಾಗಿ ಇದನ್ನು ಸುಲಭವಾಗಿ ಮಾಡ್ಬೋದು. ಇದನ್ನು ಈ ಥರ ನೀಟಾಗಿ ಕಲಿಸ್ಕೊಂಡು ಒಂದು 10 ನಿಮಿಷ ಇದು ರೆಸ್ಟ್ ಆಗಿಬಿಡ್ಬೇಕು. ಇದು ಹಿಟ್ಟು ಚೆನ್ನಾಗಿ ನೆನಿಬೇಕಿದು ನೋಡಿ. ನೀಟಾಗಿ ಕವರ್ ಮಾಡಿಕೊಂಡು ಕಲಿಸ್ಕೊಂಡು ಇಟ್ಕೊಳ್ಳಿ. ಚೆನ್ನಾಗಿ ನಾದ್ಕೊಳ್ಳಿ. ನಾದದಷ್ಟು ಚೆನ್ನಾಗಿ ಬರುತ್ತೆ ಇದು. ಇದಕ್ಕೆ ಎಣ್ಣೆ ಹಾಕಕ್ಕೆ ಹೋಗಬೇಡಿ. ಇನ್ನೊಂದು ಈ ಥರ ನೀಟಾಗಿ ಇದು ಮಾಡಿಕೊಂಡು ಇಟ್ಕೊಳ್ಳಿ. ಈಗ ಒಂದು 10 ನಿಮಿಷ ಇದನ್ನು ಮುಚ್ಚಿಟ್ಬಿಡಿ. ಇದು 10 ನಿಮಿಷ ಆಗೋಷ್ಟರೊಳಗೆ ಪೌಡ್ರ್ ರೆಡಿ ಮಾಡ್ಕೊಳ್ಳೋದ. ಮೊದಲನೇದಾಗಿ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಒಂದು ಅರ್ಧ ಉಂಡೆಷ್ಟು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಸಣ್ಣದಾಗಿ ತುರ್ಕೋಬೇಕು ಇದನ್ನು, ಯಾಕೆಂದರೆ ಪುಡಿ ಮಾಡಿ ಹಾಕೋರು ಕೂಡ ಅಲ್ಲಲ್ಲೇ ಬೆಲ್ಲದ್ದು ಚೂರು ಸಿಗುತ್ತೆ ಅಂತೇಳಿ ತುರ್ಕೊಳ್ತಾ ಇದ್ದೀನಿ. ಈ ತುರ್ಕೊಂಡಾದ ನಂತರ ಬಿಳಿ ಎಳ್ಳನ್ನು ಸ್ವಲ್ಪ ಚಿಟಪಟ ಅನ್ನೋ ತನಕ ಹುರ್ಕೊಳ್ತೀನಿ. ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಒಂದೇ ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಆದಮೇಲೆ ಅದನ್ನು ಮಿಕ್ಸಿ ಮಾಡಿ ಇಟ್ಕೊಳ್ತೀನಿ. ಒಟ್ಟಿಗೆ ಮಿಕ್ಸಿ ಮಾಡ್ಕೊಬಿಡಿ. ಇವಾಗ ಆಲ್ಮೋಸ್ಟ್ ಹಿಟ್ಟೆಲ್ಲ ನೆಂದಿದೆ. ಈ ಥರ ಪೂರಿ ಆಕಾರಕ್ಕೆ ರೌಂಡಕ್ಕೆ ಹರ್ಕೊಳ್ಳಿ. ಹರ್ಕೊಂಡಾದ್ಮೇಲೆ ಅದು ಏನು ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಇದಕ್ಕೆ ಮದ್ದಿಗೆ ಹಾಕ್ಕೊಂಡು ಸ್ವಲ್ಪ ಸುತ್ತ ಕವರ್ ಮಾಡ್ಕೊಳ್ಳಿ. ಕರ್ಜಿಕಾಯಿದು ಮುರಿದೋಗ್ಬಿಟ್ಟಿತ್ತು ಅದು. ಅದೇನೋ ಮಾಡೋಕ್ಕೂ ಮುರಿದೋಯ್ತು, ಹಾಗಾಗಿ ಹಾಗೆ ಮಾಡ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ನೀಟಾಗಿ ಬರುತ್ತೆ. ಈ ಥರ ಮದ್ದಿಗೆ ಹಾಕ್ಕೊಂಡು ನೀಟಾಗಿ ಸುತ್ತ ಕವರ್ ಮಾಡ್ಕೊಳ್ಳಿ. ಸುತ್ತ ಕವರ್ ಮಾಡೋಕೆ ಬರಲಿಲ್ಲ ಅಂತಂದರೆ ಒಂದು ಸ್ವಲ್ಪ ಸುತ್ತ ನೀರು ಹಚ್ಕೊಂಡು ಬೇಕಾದರೆ ಮಾಡ್ಕೋಬೋದು. ಅದು ನೀಟಾಗಿ ಬರುತ್ತೆ, ಬಿಟ್ಕೊಳ್ಳಲ್ಲ. ಎಣ್ಣೆ ಚೆನ್ನಾಗಿ ಒಂದು ಕಡೆ ಕಾದಿತ್ತು. ಮಾಡಿರೋ ಕರ್ಜಿಕಾಯಿನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ತಕ್ಷಣವೇ ಪಲ್ಟಾಯಿಸ್ಕೊಳ್ಳಿ, ಇಲ್ಲಾಂತಂದರೆ ಉಬ್ಬಿದ್ರೆ ಒಂದೇ ಕಡೆನೇ ಬೇಯುತ್ತೆ. ಹಾಗಾಗಿ ತಕ್ಷಣವೇ ಪಲ್ಟಾಯಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ ಇದು. ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಹಬ್ಬಕ್ಕೆ ಗರಿಯಾದ ಕರ್ಜಿಕಾಯಿ ರೆಡಿ ಆಗ್ತಾ ಇದೆ. ಮತ್ತೊಂದು ರೆಸಿಪಿಯೊಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.